ನಾವು ವಿತ್ ಫ್ಯಾಮಿಲಿ ಬೇಲೂರು ಹಳೆಬೀಡಿಗೆ ಬಂದಿದ್ದೀವಿ. ಇದು ಹಳೆಬೀಡಲ್ಲ, ಮಮ್ಮಿ ಮನೆ. ಇಲ್ಲಿ ಮುಂದ್ಗಡೆ ಎಲ್ಲ ಚೆನ್ನಾಗಿದೆ, ಪಾರ್ಕ್ ಥರ ಇದೆ, ಆರಾಮಾಗಿ ಕುತ್ಕೋಬೋದು, ರೆಸ್ಟ್ ಮಾಡ್ಬೋದು. ಗಣಪತಿ ಮಮ್ಮಿ ನೋಡು ಬಾಬಾ, ಗಣಪತಿ ಮಮ್ಮಿ. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ನಾಡನ್ನು ತುಂಬ ಜನ ಆಡಳಿತ ಮಾಡಿ ಹೋಗಿದ್ದಾರೆ. ಅದರಲ್ಲಿ ಹೊಯ್ಸಳರು ಒಬ್ಬರು. ಅವರು ಬರೀ ಯುದ್ಧಕ್ಕೆ ಮಾತ್ರ ಅಲ್ಲದೆ ಶಿಲ್ಪಕಲೆಗೂ ಹೆಚ್ಚಿನ ಮಹತ್ವವನ್ನು ನೀಡಿದ್ರು. ಅದಕ್ಕೆ ಉದಾಹರಣೆ ಎಂದರೆ ಬೇಲೂರು, ಹಳೆಬೀಡು, ಬೆಳವಡಿಯ ವೀರನಾರಾಯಣ ದೇವಾಲಯ, ಅಮೃತಪುರದ ಅಮೃತನಾಥೇಶ್ವರ ದೇವಾಲಯ, ಅರಳುಗುಪ್ಪೆ ಚನ್ನಕೇಶವ, ಹಲವಾರು ದೇವಾಲಯಗಳು. ಅದರಲ್ಲೂ ಹೊಯ್ಸಳರ ರಾಜಧಾನಿಯಾಗಿದ್ದ ದ್ವಾರಸಮುದ್ರ ಅಂದರೆ ಈಗಿನ ಹಳೆಬೀಡಿನಲ್ಲಿರುವ ಹೊಯ್ಸಳೇಶ್ವರ ದೇವಾಲಯವಂತೂ ಸಾಕಷ್ಟು ವೈಶಿಷ್ಟ್ಯತೆಗೆ ಕಾರಣವಾಗಿದೆ. ದೇವಾಲಯವನ್ನು ವಿಷ್ಣುವರ್ಧನನ ಮಂತ್ರಿಯಾಗಿದ್ದ ಕೇತುಮಲ್ಲ ನಿರ್ಮಿಸಲು ಪ್ರಾರಂಭಿಸಿದರು ಅಂತ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ದೇಗುಲದಲ್ಲಿ 2 ಶಿವಲಿಂಗವಿದ್ದು ಒಂದನ್ನು ಹೊಯ್ಸಳೇಶ್ವರ ಮತ್ತೊಂದನ್ನು ಶಾಂತಲೇಶ್ವರ ಎಂದು ಕರೆಯಲಾಗುತ್ತದೆ. ದೇವಾಲಯ ಏನಿದೆಯೋ ಒಟ್ಟು 4 ತಲೆಮಾರಿನ ಜನ್ರೇಷನಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಅಂದರೆ ಈ ದೇವಾಲಯವನ್ನು 1921ರಲ್ಲಿ ಕಟ್ಟಲು ಪ್ರಾರಂಭಿಸಿದ್ರು. ಹಾಗೆ 120 ವರ್ಷಗಳ ಕಾಲ ಶಿಲ್ಪಕಲೆ ಕುಸ್ರಿಗಳಿಗೆ ಮಾಡಿದ್ರು ಅಂತ ಅಂದರೆ ಅವರು 40 ವರ್ಷಗಳ ಕಾಲ ದೇವಸ್ಥಾನವನ್ನು ನಿರ್ಮಿಸಲು ತೆಗೆದುಕೊಂಡಿದ್ದಾರಂತೆ. ಹಾಗೆ 30 ವರ್ಷಗಳ ಕಾಲ ಬೇರೆ ಉಳಿದಿದ್ದ ಕೆಲಸವನ್ನೆಲ್ಲ ಮಾಡೋಕ್ಕೆ ಪ್ರಾರಂಭಿಸಿದ್ದಾರೆ. ಇನ್ನು ಶಾಸನಗಳಲ್ಲಿ ಏನು ಉಲ್ಲೇಖಿತವಾಗಿದೆ ಅಂತ ಅಂದರೆ ಇನ್ನು ಈ ದೇವಾಲಯ ಪೂರ್ತಿ ನಿರ್ಮಿಸಲಾಗಿಲ್ಲ. ಸಂಪೂರ್ಣವಾಗಿ ಅವ್ರು ಏನು ಅನ್ಕೊಂಡಿದ್ರು, ಅವ್ರದ್ದೇನೊಂದು ಬ್ಲೂ ಪ್ರಿಂಟ್ ಇತ್ತು, ಅದ್ರ ಪ್ರಕಾರ ದೇವಸ್ಥಾನ ಇನ್ನೂ ನಿರ್ಮಿಸಲಾಗಿಲ್ಲ ಅಂತ ಹೇಳ್ಬಿಟ್ಟು ಶಾಸ್ತ್ರಗಳಲ್ಲಿ ಉಲ್ಲೇಖಿತವಾಗಿದೆ. ಈ ದೇವಾಲಯವು ಹೊಯ್ಸಳರ ಕಾಲದ 4 ತಲೆಮಾರಿನ ಅರಸರು ಈ ದೇವಾಲಯವನ್ನು ಹಂತ ಹಂತವಾಗಿ ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಈ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕೊನೆಯ ಅರಸನಾದ ವಿಶ್ವನಾಥ ಬಲ್ಲಾಳನ ಕಾಲದವರೆಗೂ ಮುಂದುವರಿದಿತ್ತು ಎಂದು ಶಾಸನಗಳಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಹೀಗಾಗಿ ಈ ದೇವಾಲಯವನ್ನು ನಿರ್ಮಿಸಲು ಸರಿಸುಮಾರು 190 ವರ್ಷಗಳ ಕಾಲ ಸಮಯ ತೆಗೆದುಕೊಂಡಿದ್ದಾರೆ ಅಂತ ಹೇಳಬಹುದು.
ಏನು ಹೊಯ್ಸಳರು 190 ವರ್ಷ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಕಾಲ ತಗೊಂಡಿದ್ರು. ಹಾಗೆ ಎಲ್ಲಿ ಸಂಪತ್ತು ಇರುತ್ತೋ ಅಲ್ಲಿ ಲೂಟಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ 2 ಸಲ ದೇವಾಲಯದ ಮೇಲೆ ದಾಳಿಯಾಗಿದೆ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿದ್ದ ಮಲ್ಲಿಕಾಫರ್ ಅವರು 2 ಸಲ ದಾಳಿ ಮಾಡ್ತಾರೆ. ಕ್ರಿಸ್ತಶಕ 1310ರಲ್ಲಿ ಒಂದು ಸಲ, 1322ರಲ್ಲಿ ಒಂದು ಸಲ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅಲ್ಲಿನ ಸಂಪತ್ತನ್ನು ಲೂಟಿ ಮಾಡೋದು ಅಲ್ಲದೆ ಶಿಲ್ಪಗಳಿಗೆ ಹಾನಿ ಮಾಡಿ ಹೋಗ್ತಾರೆ. ಲೈಕ್ ಎಕ್ಸಾಂಪಲ್ ಅಂತ ಅಂದರೆ ಕೈ ಕಾಲುಗಳಿಲ್ಲದೇ ಇರುವಂಥ ವಿಗ್ರಹಗಳಿರ್ಬೋದು. ಹಾಗೆ ತುಂಬ ಡ್ಯಾಮೇಜ್ ಆಗಿರುವಂಥ ವಿಗ್ರಹಗಳನ್ನು ಸಹ ನಾವಲ್ಲಿ ನೋಡ್ಬೋದು. ಈ ದೇವಾಲಯವನ್ನು ಬಳಪದ ಕಲ್ಲಿನಿಂದ ನಿರ್ಮಿಸಿದ್ದು. ಈ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ 20,000ಕ್ಕೂ ಹೆಚ್ಚು ಶಿಲ್ಪಿಗಳು ಕಾರ್ಯನಿರ್ವಹಿಸಿದ್ದಾರೆ. ಫ್ರೆಂಡ್ಸ್, ಈ ದೇವಾಲಯದಲ್ಲಿ 2 ನಂದಿ ವಿಗ್ರಹಗಳಿವೆ. ಒಂದು 8 ಅಡಿ ಎತ್ತರದ್ದು, ಮತ್ತೊಂದು 9 ಅಡಿ ಎತ್ತರದ್ದು. 8 ಅಡಿ ಎತ್ತರದ ನಂದಿ ವಿಗ್ರಹಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಈ ನಂದಿ ವಿಗ್ರಹವು ಭಾರತದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದೆ. ಏನಕ್ಕೆ ಅಂತಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆದ್ದರಿಂದ ಇದು ಭಾರತದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದೆ ಅಲಂಕಾರದಲ್ಲಿ. ಇಲ್ಲಿರುವ ಈ ನಂದಿ ವಿಗ್ರಹ ಒಂದರಲ್ಲಿ ನಮ್ಮ ಮುಖವನ್ನು ನೋಡ್ಬೋದು. ಕನ್ನಡಿಯಲ್ಲಿ ಕಾಣುವ ಹಾಗೆಯೇ ಈ ನಂದಿ ವಿಗ್ರಹದಲ್ಲಿ ನಮ್ಮ ಮುಖವು ಕಾಣುತ್ತೆ. Let's go.